ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್. ಮಂತ್ರಿ ಮತ್ಸರದಿಂದೆ ಮುಂದೆ ತಪ್ಪುವ ದೈವಯಂತ್ರ ಭೇದವನು ಅರಿಯದೆ ಇಂದು ಹಾಸನ ಮೇಲೆ ತಂತ್ರಮಂ ಪಣ್ಣಿ ಕೊಲಿಸುವೆನು ಎಂದು ಕಳುಹಿದಂ ಕುಂತಳೇಂದ್ರನ ನಗರಿಗೆ. ಧ್ರುವನು ಅಂಬರ ಸ್ಥಳದಳು ಅಸ್ಮತ್ ಪಿತಾಮಹಂ ದಿವದೊಳ್ ವಿಭೀಷಣಂ ಲಂಕೆಯೊಳ್ ಪಾತಾಳ ಭುವನದೊಳ್ ಬಲಿ ವಿಷ್ಣು ಭಕ್ತರಂ ಕಾಣ್ವರು ಆರು ಈ ಚಂದ್ರಹಾಸನಿಂದೆ ಅವನಿ ಪಾವನ ಮಪ್ಪುದು ಆತನಂ ಸಂಧಿಸುವ ಲವಲವಿಕೆಯಾಗಿರ್ಪುದು. ಎಲೆ ತಪೋಧನ ತನಗೆ ವಿವರಿಸಿ ಈತನ ಕಥೆಯನೋ ಎಂದು ಅರ್ಜುನಂ ಕೇಳ್ದೊಡೆಗೆ ಆ ಮುನಿಪನು ಇಂತೆಂದನು. ತ್ರಿಲೋಕ ಸಂಚಾರಿ ನಾರದರಿಗೆ ಚಂದ್ರಹಾಸನ ಕಥೆಯನ್ನು ಹೇಳಿ ಅಂಥೇಳಿ ಅರ್ಜುನ ಕೇಳ್ತಾನೆ. ಯಾಕೆ ಅಂತಂದರೆ ಅವನು ಅತಿಶಯವಾದ ವಿಷ್ಣು ಭಕ್ತ ಅಂತ ಹೇಳ್ತಾನೆ. ನಾವು ವಿಷ್ಣು ಭಕ್ತರು ಅಂತ ಹೇಳಿ ಆಕಾಶದಲ್ಲಿ ಧ್ರುವ, ಸ್ವರ್ಗದಲ್ಲಿ ಭೀಷ್ಮರು, ಲಂಕೆಯಲ್ಲಿ ವಿಭೀಷಣ, ಪಾತಾಳದಲ್ಲಿ ಬಲಿ ಇವರೆಲ್ಲರೂ ಕೂಡ ವಿಷ್ಣುವಿನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಪರಮಭಕ್ತರು ಅಂತೇಳಿ ಪ್ರಸಿದ್ಧಿ. ಈಗ ಭೂಮಿಯಲ್ಲಿ ಚಂದ್ರಹಾಸ ಪರಮಭಕ್ತ, ಅವನಿಗೆ ಮಿಗಿಲು ಇರುವಂಥವರು ಯಾರೂ ಇಲ್ಲ ಅಂತ ಹೇಳ್ತಿರಲ್ಲ ನಾರದರೆ. ಹಾಗಾಗಿ ಅವನು ಯಾರು ಅಂತ ನಾನು ನೋಡಬೇಕು, ಅವನನ್ನು ನೋಡುವಂಥ ಕುತೂಹಲ ನನಗೆ ಉಂಟಾಗಿದೆ. ದಯಮಾಡಿ ಅವನ ಚರಿತ್ರೆಯನ್ನು ಈಗ ನನಗೆ ಹೇಳಿ ಅಂಥೇಳಿ ಅರ್ಜುನ ನಾರದರಲ್ಲಿ ಕೇಳ್ಕೊಳ್ತಾನೆ. ಆಲಿಸಲೆ ಫಲುಗುಣ ಕುಳಿಂದಕನ ಭವನದೊಳ್ ಬಾಲಕಂ ಪೆಚ್ಚುವ ಸುಧಾಂಶು ಕಳೆಯಿಂ ನಗುವ ಲೀಲೆಯಿಂ ಚಂದ್ರಹಾಸಂ ತಪ್ಪನೆಂಬಂತೆ ದಿನ ದಿನಕ್ಕೆ ವರ್ಧಿಸುತ್ತಿರೇ ಮೇಲೆ ಮೇಲೆ ಎಸೆದುದಾ ಪೊಳಲ ಸಿರಿ ವಿಮಲ ಗುಣಶೀಲದಿಂ ಮೆರೆದುದೆಲ್ಲ ಜನಂ ಬಿಡದೆ ಕೊಡವಾಲಂ ಕರೆದುವು ಆಕಳು ಉತ್ತು ಬಿತ್ತದೆ ಬೆಳೆಯ ತೊಡಗಿತು ಮಳೆಗಳಿಂದೆ ಇಳೆ ಬೆಳೆಯ ತೊಡಗಿತು. ಕುಳಿಂದನ ಮನೆಗೆ ಬಂದಂತಹ ಚಂದ್ರಹಾಸನು ಚಂದ್ರನ ಕಳೆಯಂತೆ ಪ್ರತಿದಿನ ಬೆಳೀತಾ ಹೋದ. ಹೇಗೆ ಬೆಳೆದ್ನಪ್ಪ ಅಂತಂದರೆ ಚಂದ್ರನನ್ನೇ ಹಾಸ್ಯ ಮಾಡ್ತಾ ಇದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ಬೆಳೆದ. ಅವನ ದೆಸೆಯಿಂದ ಚಂದನಾವತಿಯಲ್ಲಿ ಐಶ್ವರ್ಯಗಳು ಹೆಚ್ಚಿದವು, ಗುಣಶೀಲಗಳು ವೃದ್ಧಿಯಾದವು, ಜನರ ಸುಖ ಸಂತೋಷ ತೀವ್ರವಾಯಿತು, ಹೆಚ್ಚಾಯಿತು. ಹಸುಗಳು ಕೊಡಗಟ್ಟಲೆ ಹಾಲುಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ವು. ಉತ್ತದೆ ಬಿತ್ತದೆ ಬೆಳೆಗಳು ಬರೋದಕ್ಕೆ ಶುರುವಾದವು. ಸಮವೃಷ್ಟಿ ಆಗೋದಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಅವನಿದ್ದ ಕಡೆ ಸಮೃದ್ಧಿ ನೆಲೆಸ್ತು. ಸೂಚಿತದ ಪೂರ್ವ ಜನ್ಮದ ಪುಣ್ಯ ಫಲದಿಂದೇ ಯಾಚಿತದೊಳ್
ಅನುಪಮದ ಶಿಶು ನಿಧಾನಂ ತನಗೆ ಗೋಚರಿಸಿತೆಂದು ನಲಿದ ಆಕುಳಿಂದನು ಅವನ ರಾಣಿಯುಂ ದಿನ ದಿನದೊಳು ಲೋಚನಂ ತಣಿಯ ನೋಡುತ್ತ ಹರ್ಷವಾರಿಧಿಯ ವೀಚಿಯೊಳ್ಮುಳುಗಾಡಿ ಪುತ್ರವಾತ್ಸಲ್ಯದಿಂದ ಆ ಚಂದ್ರಹಾಸನ ಅಭ್ಯುದಯದೊಳ್ ಪೆರ್ಚಿದರ್ ಅನೇಕ ಸಂಪದ ಮೊದವಲೋ. ಮಕ್ಕಳಿಲ್ಲದೆ ಇರತಕ್ಕಂಥ ದಂಪತಿಗಳಿಗೆ ಇಷ್ಟು ಸುಂದರವಾಗಿರ್ತಕ್ಕಂತಹ ಬಾಲಕ ಸಿಕ್ಕಿದ್ದು ಪೂರ್ವ ಪುಣ್ಯದ ಫಲ ಅಂತ ಹೇಳಿ ಅವನು ತಿಳ್ಕೊಂಡಿದ್ದಾನೆ. ಅಯಾಚಿತವಾಗಿ ಈ ಶಿಶುವು ನನಗೆ ಸಿಕ್ಕಿದ್ದು ಧನವೇ ಪ್ರಾಪ್ತಿಯಾದಂತಾಯಿತು ಅಂತ ಹೇಳಿ ಅವನು ಅವನ ಪತ್ನಿ ಮೇಧಾವಿನಿ ಕಣ್ಣು ತಣಿಯುವ ತನಕ ಚಂದ್ರಹಾಸನನ್ನು ನೋಡ್ತಾರೆ. ಹರ್ಷ ಸಮುದ್ರದ ತೆರೆಗಳಲ್ಲಿ ಮುಳುಗಿ ಏಳ್ತಾ ಪುತ್ರವಾತ್ಸಲ್ಯದಿಂದ ಅವನನ್ನು ಮುದ್ದಿಸ್ತಾರೆ, ಸಂಭ್ರಮ ಪಡ್ತಾರೆ, ಸಡಗರ ಪಡ್ತಾರೆ. ಹೀಗೆ ಅವರು ಸಂತೋಷ ಹೇಗೆ ಉಕ್ಕುತ್ತಾ ಇತ್ತೋ ಹಾಗೆ ಸಕಲ ವಿಧವಾದ ಸಂಪತ್ತೂ ಕೂಡ ಅವರಿಗೆ ಹೆಚ್ಚಾಯಿತು. ಇಡೀ ರಾಜ್ಯ ಸಮೃದ್ಧಿಯ ಒಂದು ನೆಲೆಯಾಯಿತು. ಲಕ್ಷಣದೊಳೆಸೆವ ಸುಕುಮಾರನಂ ನಗರಿಗೆ ಅಧ್ಯಕ್ಷನಾಗಿಹ ಕುಳಿಂದಂ ಕೆಲವು ದಿನದ ಮೇಲೆ ಅಕ್ಷರಾಭ್ಯಾಸಕ್ಕೆ ಇರಿಸಿದೊಡೆ ಹರಿಯೆಂಬ ಎರಡು ವರ್ಣಂ ಅಲ್ಲದೆ ಪೆರತನು ಅಕ್ಷಯಿಂದ ಈಕ್ಷಿಸದೆ ವಾಚಿಸದೆ ಇರಲ್ಕೆ ಗುರು ಶಿಕ್ಷಿಸಿ ಕನಲ್ದು ಬರೆ ಎಂದೊಡಂ ಕೇಳದಿರೆ ತತ್ತಕ್ಷಣದೊಳಾತನೈ ತಂದು ಅವನ ತಾತಂಗೆ ಅದಂಪೇಳ್ದೊಡೆ ಇಂತೆಂದನು. ರಾಜನಾಗಿರ್ತಕ್ಕಂತಹ ಕುಳಿಂದ ತನ್ನ ಮಗ ಚಂದ್ರಹಾಸನನ್ನ ಕೆಲವು ದಿನಗಳ ನಂತರ ಒಬ್ಬ ಗುರುಗಳಲ್ಲಿಗೆ ಅಕ್ಷರಾಭ್ಯಾಸಕ್ಕೆ ಅಂಥೇಳಿ ಕಳಿಸ್ತಾನೆ. ಆದರೆ ಆ ಬಾಲಕ ಹರಿ ಅನ್ನುವಂಥ 2 ಅಕ್ಷರವನ್ನು ಬಿಟ್ಟು ಬೇರೆ ಏನನ್ನೂ ನೋಡೋದೂ ಇಲ್ಲ, ಓದೋದೂ ಇಲ್ಲ, ಬರೆಯೋದೂ ಇಲ್ಲ. ಆ ಗುರುಗಳಿಗೆ ಬಹಳ ಬೇಜಾರಾಗುತ್ತೆ. ಶಿಕ್ಷೆಯನ್ನು ಕೊಡ್ತಾರೆ, ಆದರೂ ಮಾತು ಕೇಳೋದಿಲ್ಲ. ಸಿಟ್ಟು ಮಾಡ್ತಾರೆ, ಆದರೂ ಕೇಳೋದಿಲ್ಲ. ಕೊನೆಗೆ ಕುಳಿಂದನ ಬಳಿಗೆ ಬಂದು ಹರಿ ಎಂಬ ನಾಮವನ್ನು ಹೊರತಾಗಿ ನಿನ್ನ ಮಗ ಏನನ್ನೂ ನೋಡುವುದಿಲ್ಲ, ಓದುವುದಿಲ್ಲ, ಬರೆಯುವುದಿಲ್ಲ, ಕಲಿಯುವುದಿಲ್ಲ ಎಂಬ ದೂರನ್ನು ಕೊಡ್ತಾರೆ. ಈತನೇಕಾದಶಿಯೊಳು ಉಪವಾಸಮಂ ಮಾಳ್ಪನು ಈತನಂ ಕಂಡು ನಾವೆಲ್ಲರೂ ಅನುಷ್ಠಿಸುವೆವು. ಈತನು ಅಚ್ಯುತ ಭಕ್ತನೋ ಈತನಿಂದ ಎನಗಪ್ಪುದು ಅಭ್ಯುದಯಂ ಈಗ ಪರದೊಳು ಈತನಲ್ಲದೆ ಬೇರೆ ತನುಜಾತರಿಲ್ಲ ತನಗೆ ಈತನಲ್ಲಿಯೇ ಜೀವಮಾಗಿರ್ಪೆನಾನು ಆದರಿಂ ಈತನು ಎಂತಾದೊಡೆಯಿರಲಿ ಈತಂಗೆ ಶಿಕ್ಷೆ ಬೇಡ ಎಂದಂ ಕುಳಿಂದಂ ಅಂದು. ಗುರುಗಳು ಕುಳಿಂದನ ಹತ್ತಿರ ಬಂದು ಹರಿಯನ್ನು ನಾಮವಲ್ಲದೆ ಬೇರೇನೂ ಕಲಿಯುವುದಿಲ್ಲ ಎಂಬ ದೂರನ್ನು ಕೊಟ್ಟಾಗ ಕುಳಿಂದ ಹೇಳುವಂಥ ಮಾತು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ಇವನು ಏಕಾದಶಿಯ ದಿವಸ ಉಪವಾಸವನ್ನು ಮಾಡ್ತಾನೆ. ಅವನನ್ನು ನೋಡಿ ನಾವೂ ಕೂಡ ಆ ವ್ರತವನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವನು ವಿಷ್ಣುವಿನ ಅಚ್ಯುತನ ಪರಮ ಭಕ್ತ. ಇವನಿಂದ ನನಗೆ ಇಹದಲ್ಲೂ ಪರದಲ್ಲೂ ಅಭ್ಯುದಯ ಇದೆ. ಇವನಲ್ಲದೆ ನಮಗೆ ಬೇರೆ ಮಕ್ಕಳಿಲ್ಲ. ಹಾಗಾಗಿ ಇವನೇ ನನಗೆ ಜೀವ. ಆದ್ದರಿಂದ ಇವನು ಏನಾದರೂ ಕಲಿಯಲಿ, ಇಂದಿನಿಂದ ಅವನಿಗೆ ಶಿಕ್ಷೆಯು ಬೇಡೆಂದು ಗುರುಗಳಲ್ಲಿ
ಕುಳಿಂದನು ವಿನಂತಿಸುತ್ತಾನೆ. ಅಂದು ಮೊದಲಾಗೆ ತನ್ನಿಚ್ಛೆಯಿಂ ಚಂದ್ರಹಾಸಂ ದಾನವಾರಿಯಂ ಬಿಡದೆ ಬಾಲಕ್ರೀಡೆಯಿಂದುತ್ಸವಂಗಳಂ ಮಾಡಿ ಕೆಳಗಿರ್ವೆರಸಿ ಕೊಂಡಾಡಿ ಭಕ್ತಿಯಿಂದೆ ತಂದು ಫಲವರ್ಗಮಂ ಪೂಜೆಗೈದು ಉಪವಾಸದಿಂದ ಜಾಗರಣದಿಂದ ಏಕಾದಶಿ ವ್ರತವನು ಅಂದದಿಂದಾಚರಿಬಂ ಅಖಿಲ ಜನಕ್ಕೆ ಉಪದೇಶಿಪಂತೆ ಹರಿ ಮಹಿಮೆಗಳನ್ನು ಕೊಂಡಾಡಿ ಭಕ್ತಿಯಿಂದ ಆಚರಿಪನು. ಅಂದಿನಿಂದ ಚಂದ್ರಹಾಸನು ಬಾಲಕ್ರೀಡೆಯಲ್ಲಿ ತೊಡಗಿದ್ದಂತೆಯೇ ವಿಷ್ಣುವಿನ ಉತ್ಸವಗಳನ್ನು ಮಾಡುತ್ತಿದ್ದ. ಗೆಳೆಯರೊಡನೆ ಭಕ್ತಿಯಿಂದ ವಿಷ್ಣು ಪೂಜೆಗಳನ್ನು ಮಾಡ್ತಾ ಇದ್ದ. ಎಲ್ಲ ಕಾಲಕ್ಕೂ ಕೂಡ ವಿಷ್ಣುವನ್ನೇ ಸ್ತುತಿಸುತ್ತಿದ್ದ. ಏಕಾದಶಿಯ ದಿನ ಹಗಲು ರಾತ್ರಿ ಉಪವಾಸ ಮಾಡ್ತಾ ಇದ್ದ. ರಾತ್ರಿ ಜಾಗರಣೆಯನ್ನು ಮಾಡಿ ವ್ರತವನ್ನು ಆಚರಿಸ್ತಾ ಇದ್ದ. ಇತರರಿಗೆ ಹರಿ ಮಹಿಮೆಯನ್ನು ಹೇಳಿ ಉಪದೇಶವನ್ನು ನೀಡ್ತಾ ಇದ್ದ. ಹೀಗೆ ಸದಾಕಾಲ ಹರಿಯ ಧ್ಯಾನದಲ್ಲಿ, ಹರಿಯ ಪೂಜೋತ್ಸವಗಳಲ್ಲಿ ಭಾಗಿಯಾಗಿದ್ದಂತಹ ಚಂದ್ರಹಾಸ ಯಾವಾಗಲೂ ಕೂಡ ಪ್ರಹ್ಲಾದನ ನೆನಪನ್ನೇ ತರುವಂತಹ ಒಬ್ಬ ಧೀಮಂತ ಬಾಲಕನಾಗಿ ಬೆಳೀತಾ ಇದ್ದ. ಮೆಲ್ಲ ನಿಂತಿರಲು 8ನೆಯ ವರುಷ ಮಗಲ್ಕೆ ನಿಲ್ಲದು ಪನಯನಮಂ ವಿರಚಿಸಿ ಕುಳಿಂದಂ ಸಮುಲ್ಲಾಸಮಂ ತಾಳ್ದನು ಅಂಗಸಹಿತ ಕಿಳವೇದಂಗಳಂ ನೀತಿಗಳನ್ನು ಸಲ್ಲಲಿತ ಶಬ್ದಾದಿಶಾಸ್ತ್ರ ಸಿದ್ಧಾಂತ ಅಂಗಳೆಲ್ಲಮಂ ಗುರುಮುಖದೊಳಧಿಕರಿಸಿ ಬೇಕಾದ ಬಿಲ್ಲ ವಿದ್ಯೆಯನ್ನು ಅರಿದು ಗಜತುರಗದೇರಾಟದೊಳ್ ಚತುರನಾದನವನು. ಚಂದ್ರಹಾಸನಿಗೆ 8 ವರ್ಷಗಳಾಗ್ತದೆ. ಕುಳಿಂದ ಅವನಿಗೆ ಉಪನಯನ ಕಾರ್ಯವನ್ನು ಮಾಡ್ತಾನೆ. ಉಪನಯನದ ನಂತರ ಸಹಜವಾಗಿ ಚಂದ್ರಹಾಸ ವೇದಾಂಗಗಳನ್ನು, ನೀತಿಶಾಸ್ತ್ರವನ್ನು, ವ್ಯಾಕರಣವನ್ನು ಮೊದಲಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಗುರುಮುಖದಿಂದ ಕಲಿತಾನೆ. ಅದರ ಜೊತೆಗೆ ಬಿಲ್ವಿದ್ಯೆ, ಕುದುರೆ ಮತ್ತು ಆನೆಗಳ ಒಂದು ಏರಾಟ ಮೊದಲಾದವುಗಳನ್ನೂ ಕೂಡ ಕಲಿತಾನೆ. ಹೀಗಾಗಿ ಸಕಲ ವಿದ್ಯಾ ಚತುರನಾಗ್ತಾನೆ. ವಿದಿತ ವೇದಾರ್ಥಮಂ ವಿಷ್ಣುವೆಂದು ಅರಿದು ಬಹುವಿಧ ಶಾಸ್ತ್ರತತಿಗೆ ಹರಿಗತಿಯೆಂದು ತಿಳಿದು ತಾನು ಅಧಿಕರಿಸಿ ಬಳಿಕ ನಿಜ ಭಕ್ತಿ ಚಾಪಕೆ ಸತ್ವಗುಣವನ್ನು ಅಳವಡಿಸಿ ತನ್ನ ಸುಧಿಯ ಶರಮಂ ಪೂಡಿ ಕೃಷ್ಣನಂ ಗುರಿ ಮಾಡಿ ವಿದುಹಾಸನು ಅನುಪಮ ಧನುರ್ವಿದ್ಯೆಯಂ ಜಗದೊಳ್ ಅಧಿಕತರಮಾಗೆ ಸಾಧಿಸಿ ಪರಮ ಭಾಗವತ ಕಲೆಗಳಿಂದ ವಿದುಹಾಸಂ ಎಸೆದಿರ್ತನು. ವೇದಾಂಗಗಳನ್ನು ಕಲಿತಂತಹ ಚಂದ್ರಹಾಸನು ವೇದವನ ವಿಶ್ಲೇಷಣೆ ಮಾಡೋದಕ್ಕೆ ಹೊರಡ್ತಾನೆ. ವೇದಕ್ಕೆ ವಿಷ್ಣುವೇ ಅರ್ಥ, ಸಮಶಾಸ್ತ್ರಗಳಿಗೂ ಕೂಡ ಹರಿಯೇ ಗತಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ. ಕವಿ ಇಲ್ಲಿ ವೇದ ಮತ್ತು ಬಿಲ್ವಿದ್ಯೆ ಎರಡನ್ನೂ ಸಮನ್ವಯಗೊಳಿಸುವಂಥ ರೀತಿಯಲ್ಲಿ ಒಂದು ರೂಪಕವನ್ನು ಏರ್ಪಡಿಸ್ತಾನೆ. ಭಕ್ತಿ ಎನ್ನುವಂತಹ ಬಿಲ್ಲುವಿಗೆ ಸತ್ವಗುಣ ಎನ್ನುವಂತಹ ಹೆದೆಯನ್ನು ಕಟ್ಟಿ ಸಮೃದ್ಧಿ ಎಂಬ ಬಾಣವನ್ನು ಹೂಡಿ ಕೃಷ್ಣನನ್ನೇ ಗುರಿ ಮಾಡಿ
ಆ ಬಾಣವನ್ನು ಪ್ರಯೋಗಿಸ್ತಾನೆ. ಹಾಗಾಗಿ ಒಂದೆಡೆ ವಿದ್ಯೆಯ ಪಾರಂಗತ, ಮತ್ತೊಂದು ಕಡೆ ಬಿಲ್ವಿದ್ಯೆಯ ಪಾರಂಗತನಾಗಿ ಪರಮ ಭಾಗವತ ಕಲೆಗಳಿಂದ ಕೂಡಿರ್ತಕ್ಕಂತಹ ಚಂದ್ರಹಾಸ ಅಲ್ಲಿ ಶೋಭಾಯಮಾನವಾಗಿ ಮೆರೆಯುತ್ತಿದ್ದ. ಷೋಡಶ ಪ್ರಾಯದೊಳ್ ಅವಂ ಪ್ರಬಲ ಭಟನಾಗಿ ಮೂಡಿದ ಗಳಿಗೆಯಿಂದೈದೆ ರಥಿಕರ್ಕಳಂ ಕೂಡಿಕೊಂಡೈದಿ ನಿಜತಾದಂಗೆ ಮಲವ ಮನ್ನೆಯರೆಲ್ಲರಂ ಘಾತಿಸಿ ಮಾಡಿದಂ ದಿಗ್ವಿಜಯಮಂ ಕುಳಿಂದಕನು ಆಳ್ವನಾಡಲ್ಲದೆ ಎಂದೆಸೆಯ ಸೀಮೆಗಳ ನೊತ್ತಿದಂ ಓಡಿಸಿದನು ಅವರವರ ಮನೆಗಳ ಸುವಸ್ತು ಜಾಲಂಗಳಂ ತನ್ನ ಪುರಕ್ಕೆ ಓಡಿಸಿದನು. ವಿದ್ಯಾಚತುರನಾಗಿರ್ತಕ್ಕಂಥ ಚಂದ್ರಹಾಸ ಅವನಿಗೆ 16 ವರ್ಷಗಳಾಗ್ತದೆ, ಪ್ರೌಢನಾಗ್ತಾನೆ. ತನ್ನ ಸೈನ್ಯದೊಡನೆ ಹೋಗಿ ತನ್ನ ತಂದೆಗೆ ಕಪ್ಪ ಕಾಣಿಕೆಗಳನ್ನು ಕೊಡದೆ ವಿರೋಧಿಸ್ತಾ ಇದ್ದಂತಹ ಸಾಮಂತರಗಳನ್ನೆಲ್ಲ ಸೆದೆಬಡಿದು ತನ್ನ ದೇಶವನ್ನು 8 ದಿಕ್ಕುಗಳಲ್ಲಿ ವಿಸ್ತರಿಸ್ತಾನೆ. ಆ ರಾಜ್ಯವನ್ನು ವಿಸ್ತರಿಸಿ ತಾನು ಗೆದ್ದಂತಹ ರಾಜರುಗಳಲ್ಲಿದ್ದ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಬಂಡಿಗಳಲ್ಲಿ ಹೇರಿಕೊಂಡು ತನ್ನೂರಿಗೆ ತರ್ತಾನೆ. ಹರಿಯನು ಆರಾಧಿಸದೆ ರಾಜ್ಯ ಮದದಿಂ ಸೊಕ್ಕಿದ ಅರಿಭೂಪರಂ ಗೆಲ್ದು ಮಣಿಕನಕ ಮುಕ್ತಾಳಿ ಕರಿ ತುರಗ ಮೊದಲಾದ ಮುಖ್ಯ ವಸ್ತು ಪ್ರತತಿ ಸಹಿತಾಗ ಪಟ್ಟಣಕ್ಕೆ ಬರಲು ಪುರದ ಸಿಂಗರದ ಮಂಗಳ ವಾದ್ಯರವದ ಅಬಲೆಯರ ಸೊಡರ್ಬೆಳಗಿನಾರತಿಗಳ ಮಹೋತ್ಸವದ ಸಿರಿಯೊಳ್ ಕುಳಿಂದಂ ಕುಮಾರನನು ಇದಿರ್ಗೊಳಿಸಿ ಮತ್ತೆ ಕಾಣಿಸಿಕೊಂಡನು. ಯಾರು ಹರಿಭಕ್ತಿ ರಹಿತರಾಗಿರ್ತಾರೋ, ರಾಜ ಮದದಿಂದ ಯಾರು ಸೊಕ್ಕಿದಾರೋ, ಯಾರು ತನ್ನ ತಂದೆಯ ಶತ್ರುಗಳಾಗಿದ್ದಾರೋ ಅಂಥವರನ್ನು ಗೆಲ್ತಾನೆ. ಅವರಲ್ಲಿದ್ದಂತಹ ರತ್ನ, ಬಂಗಾರ, ಮುತ್ತು ಮೊದಲಾಗಿರ್ತಕ್ಕಂತಹ ವಸ್ತುಗಳನ್ನು ತನ್ನೂರಿಗೆ ಕಾಣಿಕೆಯಾಗಿ ತರ್ತಾನೆ. ಹೀಗೆ ವಿಜಯಯಾತ್ರೆಯನ್ನು ಮುಗಿಸ್ಕೊಂಡು ಬಂದಂತಹ ಚಂದ್ರಹಾಸನಿಗೆ ಸ್ವತಃ ಕುಳಿಂದನೇ ಸ್ವಾಗತಕ್ಕೆ ಏರ್ಪಾಟನ್ನು ಮಾಡ್ತಾನೆ. ಸ್ತ್ರೀಯರು ಕಳಶ ಕನ್ನಡಿಗಳನ್ನು ಹೊತ್ತು ಮುಂದೆ ನಿಲ್ತಾರೆ. ಮಂಗಳವಾದ್ಯ ಘೋಷಣೆ ಆಗ್ತಾ ಇರುತ್ತೆ. ಆರತಿಯನ್ನು ಎತ್ತುತ್ತಾರೆ. ಇಡೀ ರಾಜ್ಯ ಅವನನ್ನು ಸ್ವಾಗತಿಸುತ್ತೆ. ತಾಯಿ ತಂದೆಗಳು ಇಂದಿರಾದೇವಿ ನಾರಾಯಣರ್ ತನಗೆ ಈಗಳ್ ತಾಯಿ ತಂದೆಗಳು ಎಂದು ಭಾವಿಸಿ ನಮಿಸಲು ಅವರ್ ಪ್ರಿಯದಿಂ ತನಯನಂ ತೆಗೆದಪ್ಪಿದರು. ಬಳಿಕ ಪುರಿ ವೀಧಿಯೊಳ್ ಬರುತ್ತಿರೆ ಆಯತಾಕ್ಷಿಯರಾಗ ಅಲರ್ಗಳಂ ಚಲ್ಲಿದರ್ ಕಾಯಜಾಕೃತಿಯೊಳೈತಃ ಚಂದ್ರಹಾಸನ ವಿಡಾಯಮಂ ನೋಡುವ ಕಟಾಕ್ಷದ ಮರೀಚಿಗಳ ವೀಚಿಗಳ ವಿಕಿರದೊಡನೆ ಆಯತಾಕ್ಷಿಯರ್ ಆಗಳ್ ಅಲರ್ಗಳಂ ಚಲ್ಲಿದರ್. ವಿಜಯ ಯಾತ್ರೆಯನ್ನು ಪೂರೈಸಿಕೊಂಡು ಬಂದಂತಹ ಚಂದ್ರಹಾಸ ಮೊದಲು ತನ್ನ ತಂದೆ ತಾಯಿಗಳನ್ನು ನೋಡ್ತಾನೆ. ಅವರು ತನಗೆ ಲಕ್ಷ್ಮೀ ನಾರಾಯಣ ಸ್ವರೂಪರೆಂದು ಭಾವಿಸ್ತಾನೆ. ಅವರಿಗೆ ಮೊದಲು ನಮಸ್ಕಾರ ಮಾಡ್ತಾನೆ. ಚಂದ್ರಹಾಸನನ್ನು ಅವರು ಪ್ರೀತಿಯಿಂದ ಅಪ್ಕೊಂಡು ಮುದ್ದಾಡಿ ಸಂಭ್ರಮಿಸ್ತಾರೆ. ಅವನೊಡನೆ ಬೀದಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಚಲುವೆಯರು ಪುಷ್ಪವನ್ನು ಎರಚಿ ಮನ್ಮಥನಿಗೆ ಸ್ವಾಗತವನ್ನು ಕೋರ್ತಾರೆ. ತಮ್ಮ ಓರೆ ನೋಟದಿಂದ ಅವರು ನೋಡ್ತಾ ಇರ್ತಾರೆ.
ನಿಳಯ ಕೈ ತಂದನುತ್ಸವದಿಂ ಕುಳಿಂದಗಂ ಬಳಿಕ ತನ್ನಾಧಿಪತ್ಯವನು ಆತ್ಮಜಂಗೆ ಮಂಗಳ ಮುಹೂರ್ತದೊಳ್ಗಿತ್ತನು ಅಂದಿನಿಂ ಚಂದ್ರಹಾಸಂ ಪಾಲಿಸುವ ನಿಳೆಯನೋ ತುಳುಕಾಡಿ ತಾನಾಡಸಿರಿ ಚಂದನಾವತಿಯ ಪೊಳಲ ಸೌಭಾಗ್ಯಂ ಅಭಿವರ್ಧಿಸಿತು ವೈಷ್ಣವದ ಬಳವಳಿಗೆಯೋ ಆದುದು ಎಲ್ಲ ಜನದೊಳ್ ಆಚಾರ ಗುಣದಾನ ಧರ್ಮದಿಂದ ಎಲ್ಲ ಜನದೊಳ್ ವೈಷ್ಣವದ ಬಳವಳಿಗೆಯಾದುದು ಬಳವಳಿಗೆಯಾದುದು. ವಿಜಯ ಯಾತ್ರೆಯನ್ನು ಪೂರೈಸಿಕೊಂಡು ಬಂದಂತಹ ಚಂದ್ರಹಾಸನನ್ನ ಕುಳಿಂದರಾಜ ಸ್ವಾಗತಿಸಿ ಮೆರವಣಿಗೆಯಲ್ಲಿ ತನ್ನ ಮನೆಗೆ ಕರೆತರುತ್ತಾನೆ. ಚಂದ್ರಹಾಸನನ್ನ ಕರೆದುಕೊಂಡು ಮನೆಯಲ್ಲಿ ಪ್ರೀತಿಯಿಂದ ಕೂರಿಸಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ ರಾಜ್ಯಾಭಿಷೇಕವನ್ನೇ ಮಾಡ್ತಾನೆ. ಅಂದಿನಿಂದ ಚಂದ್ರಹಾಸನೇ ಆ ರಾಜ್ಯದ ಅಧಿಪತಿಯಾಗಿ ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡ್ತಾನೆ. ಅವನು ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡಿದ ನಂತರದಲ್ಲಿ ಇಡೀ ನಗರಕ್ಕೆ ಸೌಭಾಗ್ಯವೇ ಬಂತು ಅನ್ನುವಂಥ ರೀತಿಯಲ್ಲಿ ಎಲ್ಲರ ಸಂಪತ್ತು ವೃದ್ಧಿಸುತ್ತದೆ. ಪ್ರಜೆಗಳ ನಡೆ ನುಡಿಗಳಲ್ಲಿ ದಾನ ಧರ್ಮ ಗುಣಗಳು ಹೆಚ್ಚಿ ಎಲ್ಲರೂ ಕೂಡ ವಿಷ್ಣು ಭಕ್ತರಾಗ್ತಾರೆ. ಇಡೀ ರಾಜ್ಯ ವಿಷ್ಣು ಭಕ್ತಿಯಿಂದ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಒಂದು ಸಮೃದ್ಧವಾಗಿರ್ತಕ್ಕಂತಹ ರಾಜ್ಯವಾಗ್ತದೆ. ಒಬ್ಬ ಆದರ್ಶ ರಾಜನಾಗಿ ಚಂದ್ರಹಾಸ ಕಾಣಿಸ್ಕೊಳ್ತಾನೆ. ದಶಮಿಯ ಮಹೋತ್ಸವಂ ಪೆರ್ಚಿತು ಏಕಾದಶಿಯೊಳ್ ಅಶನಮಂ ತೊರೆದರು ಅಚ್ಯುತ ಪರಾಯಣರಾಗಿ ನಿಶೆಯೊಳ್ ನಿರಂತರಂ ನಿದ್ರೆಯಂ ಬಿಟ್ಟರು ಆ ಮರುದಿನಂ ದ್ವಾದಶಿಯುಳು ಕುಶಶಯನ ಪೂಜೆಯಂ ಮಾಡಿ ಭುಂಜಿಪರು ಇಂತತಿಶಯಮಾದುದು ಮೇಲೆ ಮೇಲೆ ಮಾಧವ ಭಕ್ತಿ ವಿಶದ ಗುಣನಿಧಿ ಚಂದ್ರಹಾಸನ ಆಜ್ಞೆಯುಳ್ ಅವನ ದೇಶದ ಸಮಸ್ತ ಜನಕ್ಕೆ ಮಾಧವ ಭಕ್ತಿ ಮೇಲೆ 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 ಅತಿಶಯಮಾದುದು. ಚಂದನಾವತಿ ರಾಜ್ಯಕ್ಕೆ ಚಂದ್ರಹಾಸ ರಾಜನಾಗ್ತಾನೆ. ಅವನು ಎಷ್ಟು ಅತಿಶಯವಾದ ವಿಷ್ಣು ಭಕ್ತ ಅಂತಂದರೆ ತನ್ನ ರಾಜ್ಯದಲ್ಲಿ ಆಜ್ಞೆಯನ್ನೇ ಮಾಡ್ತಾನೆ. ಪ್ರತಿ ದಶಮಿಯಲ್ಲಿ ಮಹೋತ್ಸವ ನಡಿಬೇಕು. ಏಕಾದಶಿಯ ದಿವಸ ಪ್ರಜೆಗಳೆಲ್ಲರೂ ಕೂಡ ಉಪವಾಸವನ್ನು ಮಾಡಿ ಶ್ರೀಹರಿಯ ಪಾರಾಯಣರಾಗಿ ಜಾಗರಣೆಯನ್ನು ಮಾಡಿ ದ್ವಾದಶಿಯ ದಿವಸ ಕೃಷ್ಣ ಪೂಜೆಯ ಬಳಿಕ ಊಟ ಮಾಡಿ ಭಕ್ತಿಯನ್ನು ಸಮರ್ಪಿಸಬೇಕು ಅನ್ನುವಂಥದ್ದು ಅವನ ಆದೇಶ. ಹೀಗೆ ಚಂದ್ರಹಾಸನ ಆದೇಶದಂತೆ ಇಡೀ ರಾಜ್ಯದಲ್ಲಿ ವಿಷ್ಣು ಭಕ್ತಿ ಅತಿಶಯವಾಗಿ ಮೇಲೆ 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 ಬೆಳೆಯುತ್ತಾ ಊರ್ಧ್ವಮುಖವಾಗಿ ಸಾಗಿ ಇಡೀ ರಾಜ್ಯ ವಿಷ್ಣು ಭಕ್ತಿಯ ಮಯವಾಗ್ತದೆ, ವಿಷ್ಣುವಿನ ನೆಲೆಯಾಗ್ತದೆ. ಜಲಜಾಕ್ಷ ಭಕ್ತಿಯಿಂ ಪ್ರಹ್ಲಾದನಾಗೆ ನಿಶ್ಚಲ ಹರಿಧ್ಯಾನದಿಂ ಧ್ರುವನಾಗೆ ಸತ್ವದಿಂ ಬಲಿಯಾಗಿ ಶಾಂತತ್ವದಿಂ ವಿಭೀಷಣನಾಗೆ ವೈಷ್ಣವಾಭರಣನೆಂಬ ಕಲೆಯಿಂದೆ ಮಹಿಗೆ ರುಕ್ಮಾಂಗದಂತನಾಗಿ ಸಲಕೀರ್ತಿಯಂ ಪುಂಡರೀಕನಾಗಿರುತಿಗೋ ಸುಲಲಿತ ಚರಿತ ಭಾಗವತ ಶಿರೋಮಣಿ ಚಂದ್ರಹಾಸಂ ಉರ್ವೀತಳಾಗಿ
ಸ್ಥಳದೊಳು ಭಾಗವತ ಶಿರೋಮಣಿಯಾದ ಚಂದ್ರಹಾಸ ವೈಷ್ಣವಾಭರಣ. ನಮ್ಮ ಪರಂಪರೆಯಲ್ಲಿ ವಿಷ್ಣು ಭಕ್ತಿಗೆ ಹೆಸರಾದಂಥವರು ಪ್ರಹ್ಲಾದ, ಧ್ರುವ, ಬಲಿ, ರುಕ್ಮಾಂಗದ, ಪುಂಡರೀಕ. ಇವರೆಲ್ಲರೂ ಕೂಡ ಅನನ್ಯ ಭಕ್ತಿಯಿಂದ ವಿಷ್ಣುವಿನ ಸಾಕ್ಷಾತ್ಕಾರವನ್ನು ಪಡೆದಂಥವರು. ಇಂತಹ ಭಕ್ತರ ಸಾಲಿನಲ್ಲಿ ಭಾಗವತ ಶಿರೋಮಣಿಯಾಗಿ ಚಂದ್ರಹಾಸನು ಚಂದನಾಪುರದಲ್ಲಿ ಶೋಭಿಸುತ್ತಿದ್ದನು. ರೂಪಿಂದೆ ಮದನನುಂ ನಾರಿಯರುಂ ಅಮಿತ ಪ್ರತಾಪದಿಂ ದಿನಪನುಂ ಪರಮಹಿಪಾಲರುಂ ವ್ಯಾಪಿಸಿದ ಕೀರ್ತಿಗಿಂ ಪೀಯೂಷ ಕಿರಣನುಂ ತಾರಗಳುಂ ಅಭಿವರ್ಧಿಪ ಶ್ರೀಪತಿಯ ಭಕ್ತಿಗಿಂ ಗರುಡನುಂ ಸನಕಾದಿ ತಾಪಸರು ಐದೆ ಸೋಲ್ದ ಪರೆಂದೊಡೆ ಇನ್ನುಳಿದ ಕಾಪುರುಷರು ಈ ಚಂದ್ರಹಾಸನಂ ಪೋಲ್ದ ಪರೆಪೇಳೋ ಎಂದು ಮುನಿ ನುಡಿದನು. ಚಂದ್ರಹಾಸ ಎಷ್ಟು ಗುಣ ಅತಿಶಯನಾಗಿದ್ದ ಅಂತಂದರೆ ಅವನ ಸೌಂದರ್ಯಕ್ಕೆ ಸೋಲದೇ ಇರತಕ್ಕಂಥ ಸ್ತ್ರೀಯರೇ ಇಲ್ಲ. ಅವನ ಪ್ರತಾಪ ಸೂರ್ಯನನ್ನೂ ಕೂಡ ಮೀರಿಸಿತ್ತು. ಎಲ್ಲ ರಾಜರುಗಳು ಅವನಿಂದ ಪರಾಜಿತರಾಗ್ತಾ ಇದ್ರು. ಅವನ ಕೀರ್ತಿ ಚಂದ್ರ ನಕ್ಷತ್ರಗಳಿಗಿಂತಲೂ ಅಧಿಕವಾಗಿತ್ತು. ಅಪ್ರತಿಮ ಭಕ್ತನಾಗಿ, ಅನುಪಮ ವೀರನಾಗಿ, ಮಹಾ ಸೌಂದರ್ಯಯುತನಾಗಿ ಚಂದ್ರಾವತಿಯಲ್ಲಿ ಚಂದ್ರಹಾಸ ವಿಶೇಷವಾಗಿ ಶೋಭಿಸ್ತಾ ಇದ್ದದ್ದನ್ನು ಕಂಡು ಅವನ ತಂದೆ ತಾಯಿಗಳಿಗೆ, ಇಡೀ ರಾಜ್ಯದ ಪ್ರಜೆಗಳಿಗೆ ಸಂಭ್ರಮವನ್ನುಂಟು ಮಾಡಿತ್ತು. ಈ ತೆರದೊಳಿರೆ ಕುಳಿಂದಂ ಚಂದ್ರಹಾಸನಂ ಪ್ರೀತಿಯಿಂದಂ ಕರೆದು ನುಡಿದನು. ಎಲೆ ಮಗನೇ, ವಿಖ್ಯಾತಮಾಗಿಹ ರಾಜಧಾನಿ ಕುಂತಳಂ ಇಲ್ಲಿಗೆ 6 ಯೋಜನದೊಳಿಗುವುದು ಭೂತಳಂ ಇದು ಆ ನಗರದರಸಿನದು. ನಮಗೆ ಒಡೆಯನು ಆತನ ಶಿರಃ ಪ್ರದಾನಂ ದುಷ್ಟಬುದ್ಧಿಗೆ ಸಂಜಾತ ವಸ್ತುಗಳ ಸಿದ್ಧಾಯಮಂ ಕೊಡುವೇಳ್ಪುದು ಅರಸಂಗೆನಾವೋ ಚಂದ್ರಹಾಸ ಕೇಳು ಸಂಜಾತ ವಸ್ತುಗಳ ಸಿದ್ಧಾಯಮಂ ಅರಸಂಗೆ ಕೊಡುವೇಳ್ಪುದೆಂದನು. ಸಾಮಾನ್ಯ ಒಬ್ಬ ಸಾಮಂತ ರಾಜ ಕುಳಿಂದ. ಹೀಗಿರಬೇಕಾದ್ರೆ ಕುಳಿಂದ ತನ್ನ ಮಗನನ್ನು ಕರೀತಾನೆ. ಕರೆದು ಪ್ರೀತಿಯಿಂದ ಕೂರಿಸ್ಕೊಂಡು ಹೇಳ್ತಾನೆ, ನಮ್ಮ ರಾಜಧಾನಿ ಕುಂತಲ ದೇಶ, ಅದು ಇಲ್ಲಿಗೆ 6 ಯೋಜನ ದೂರದಲ್ಲಿದೆ. ನಮ್ಮನ್ನು ಆಳ್ತಾ ಇರತಕ್ಕಂತಹ ರಾಜ ಅಲ್ಲಿದ್ದಾನೆ. ಅವನಿಗೆ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ದೃಷ್ಟಬುದ್ಧಿ ನಮ್ಮ ಒಡೆಯ. ನಾವು ಪ್ರತಿ ವರ್ಷ ರಾಜರಿಗೆ ಮತ್ತು ಮಂತ್ರಿಗೆ ಕಪ್ಪ ಕಾಣಿಕೆಯನ್ನು ತಪ್ಪದೇ ಕೊಡ್ತಾ ಇದ್ದೀವಿ. ಆ ಪರಂಪರೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಮಾಡ್ಕೊಂಡು ಹೋದರೆ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಿದಂತಾಗತ್ತೆ ಅಂಥೇಳಿ ತನ್ನ ಮಗನಿಗೆ ಹೇಳ್ತಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.